ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದ ದಂಗಲ್ ಫಾರ್ ದ ಫಸ್ಟ್ ಟೈಮ್ ಚುನಾವಣೆಯ ಇತಿಹಾಸದಲ್ಲೇ ಬಿಜೆಪಿ ಪಕ್ಷ ಅಲ್ಪಸಂಖ್ಯಾತರ ಮತಗಳ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಮತ್ತು ಅವರ ಪತ್ನಿ ಆಗಿರ್ಬೋದು ಅಥವಾ ಅವರ ಕುಟುಂಬಸ್ಥರು, ಸ್ನೇಹಿತರು, ಕಾರ್ಯಕರ್ತರು ಯಾರೇ ಹೋದರೂ ಕೂಡ ಅಲ್ಪಸಂಖ್ಯಾತರಿಂದ ಒಂದಷ್ಟು ಅವರಿಗೆ ವೆಲ್ಕಮ್ ಸಿಗ್ತಾ ಇದೆ. ಆದರೆ ಇವೆಲ್ಲವೂ ಕೂಡ ಅಂತ್ಯಕಂತೆಗಳ ಸಂತೆ. ಅಕ್ಷಯ್, ನಾವಿಬ್ಬರು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ, ಅಲ್ಪಸಂಖ್ಯಾತ ಮತಗಳು ಬೇರೆ ಪಕ್ಷಕ್ಕೆ ಹೋಗುತ್ತೆ ಅನ್ನೋ ಸುಳ್ಳು. ಅವರಲ್ಲೇ ವಾಡ್ದು ವಿಭಜನೆ ಆಗ್ಬೋದು. ಯಾಕಂದರೆ ನೀವು ಪಕ್ಕಾ ಲೆಕ್ಕ ಇಟ್ಕೊಂಡಿರ್ತೀರ. ಯಾವಾಗಲೂ 13 ಜನ ಇದ್ದಾರೆ ಅನ್ಕೋತೀನಿ ಈ ಕಣದಲ್ಲಿ. ಅದರಲ್ಲಿ 4 ಜನ ಹೊರಗಡೆಯವರು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸದ್ದು ಮಾಡಿದವರು SDPI ಕೊಡ್ಲಿಪೇಟೆ, ಅಗ್ಸರ್ ಕೊಡ್ಲಿಪೇಟೆ ಅನ್ಕೋತೀನಿ. ಮೂಲತಃ ಅವರು ದಾವಣಗೆರೆಯವರು ಅಲ್ವೇ ಅಲ್ಲ, ಕೊಡಗಿನವರು, ಕೊಡ್ಲಿಪೇಟೆಯವರು, ಹಾಸನದಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಅವ್ರನ್ನ ಯಾಕೆ ಇಲ್ಲಿ ಗೆಲ್ಲಿಸ್ಬೇಕನ್ನೋ ಚರ್ಚೆ ಶುರುಗುತ್ತೆ. ಎಲ್ಲದಕ್ಕಿಂತ ದೊಡ್ಡ ವಿಶೇಷ ಅಂದರೆ ಮಂಗಳೂರಂಥ ಕರಾವಳಿ ಪ್ರದೇಶದಲ್ಲಿ SDPI ಯಾವತ್ತೂ ಕೂಡ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳಿಲ್ಲ. ಇದು ಒಂದು ವಿಚಾರ. ಉಳಿದಂತೆ ನೀವು ಹೇಳ್ತಾ ಹೋಗಿ. ಈಗ ಈ ಮುಸಲ್ಮಾನ, ನೀವು ಆರಂಭದಲ್ಲೇ ಹೇಳಿದ್ರೆ ಮುಸಲ್ಮಾನರ ಮತ ವಿಭಜನೆ ಎನ್ನುವಂಥದ್ದು ಇದೆಯಲ್ಲ, ಈಗ ನಾವು ಓಡಾಡಿದ ಪ್ರಕಾರ ಇದೊಂಥರ ಭ್ರಮೆ, ಇದು ಇಲ್ಯೂಷನ್, ಕ್ರಿಯೇಟೆಡ್ ಇಲ್ಯೂಷನ್ ಅಂತ. ಅಂದರೆ ಇವರೇ ಸೃಷ್ಟಿ ಮಾಡಿರುವಂಥದ್ದು. ಅದಕ್ಕೆ ಬಹುಶಃ ಮೀಡಿಯಾಗಳು ಅದರದ್ದೇ ರೀತಿಯಾದಂಥ ಹೈಪ್ಗಳನ್ನು ಕೊಟ್ಟ ಕಾರಣಕ್ಕೋಸ್ಕರ ಬಹುಶಃ ಅದು ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅನ್ನೋದೊಂದು ಬಿಟ್ಟರೆ, ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತಹ ಚುನಾವಣೆಗಳ ಲೆಕ್ಕಾಚಾರಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಮುಸಲ್ಮಾನರ ಮತ ವಿಭಜನೆ ಆಗಿ ಅದರಿಂದ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ ಅನ್ನೋದಕ್ಕೆ ಎಲ್ಲೂ ಕೂಡ ಅಷ್ಟು ಪೂರಕವಾದಂತಹ ವಾತಾವರಣ ಇನ್ನೂ ಕೂಡ ಇಲ್ಲ. ನೀವು ಕೊಡ್ಲಿಪೇಟೆ ಅವರ ಹೆಸರು ಹೇಳಿದ್ರೆ, ಅಫ್ಸರ್ ಕೊಡ್ಲಿಪೇಟೆ SDPIನ ಪ್ರಮುಖರು, ಅಧ್ಯಕ್ಷರು. ಸೊ ಇವರು ಮೂಲತಃ ಕೊಡಗಿನವರು, ಹಾಸನದಲ್ಲಿ ನೆಲೆಸಿದ್ದಾರೆ. ಇದೇ ತರ ಸುಮಾರು 13 ಜನ ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಈ 13 ಜನ ನಾಮಿನೇಷನ್ ಸಲ್ಲಿಕೆ ಮಾಡಿದಂಥವರಲ್ಲಿ ಇವರಲ್ಲೇ ಸುಮಾರು 4 ಜನ ಇಲ್ಲಿ ಅವರಲ್ಲ, ದಾವಣಗೆರೆ ಅವರಲ್ಲ, ಸುಮ್ಮನೆ ಬಂದು ನಾಮಿನೇಷನ್ ಹಾಕಿದ್ದಾರೆ. ಈಗ 70,000 ಮುಸಲ್ಮಾನ ಮತದಾರರು, 80,000 ಮುಸಲ್ಮಾನ ಮತದಾರರು ಇದ್ದಾರೆ ಅಂತ ಹೇಳಿದ್ರೆ ನಮ್ದು ಒಂದು ನಾಮಿನೇಷನ್ ಇರ್ಲಿ ಅಂತೇಳಿ ಅವರು ಒಂದು ನಾಮಿನೇಷನ್ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ, ಇತರೆ ಅಭ್ಯರ್ಥಿಗಳು ಕೂಡ, ಇತರೆ ಸಮುದಾಯದ ಅಭ್ಯರ್ಥಿಗಳು ಕೂಡ ಹಾಕಿದ್ದಾರೆ. ಅದು ಕೂಡ ಕೆಲವರು ಬೆಂಗಳೂರಿಂದ ಬಂದು ಇಲ್ಲಿ ನಾಮಿನೇಷನ್ ಅನ್ನು ಹಾಕಿದ್ದಾರೆ. ಸುಮಾರು 9 ಮಂದಿ ನಾಮಿನೇಷನ್ ಅನ್ನು ಹಾಕಿದ್ದಾರೆ, ಮುಸಲ್ಮಾನರನ್ನು ಹೊರತುಪಡಿಸಿ ಹಿಂದೂಗಳು ನಾಮಿನೇಷನ್ ಅನ್ನು ಹಾಕಿರೋದು. ಅದರಲ್ಲೂ ಕೂಡ ಬೆಂಗಳೂರಿನ 2 ಹಾಕಿದ್ದಾರೆ, ವಿಜಯನಗರದಿಂದ 1 ಹಾಕಿದ್ದಾರೆ ನಾಮಿನೇಷನ್ ಅನ್ನು. ಏನಕ್ಕೆ ಹಾಕಬೇಕು? ಗೆಲ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಬಟ್ ಒಂದು ಹೈಪ್ ಇದು. ಹಿಂದೆ ಒಬ್ಬರು ಹೊಟ್ಟೆ ಪಕ್ಷದ ರಂಗಸ್ವಾಮಿ ಅಂತ ಇದ್ರಲ್ಲ, ಈ ತರದ ಚುನಾವಣೆ ಇದು. ಅಂದ್ರೆ ನಾಮಿನೇಷನ್ ಹಾಕೋದು ಆಟಕ್ಕುಂಟು, ಲೆಕ್ಕಕ್ಕುಂಟು. ಇವರು ಕೇವಲ ಆಟ ಆಡಕ್ ಬಂದಿರಲ್ಲ, ಇವರೆಲ್ಲ ಆಟ ನೋಡಕ್ ಬಂದಿರ್ತಾರೆ. ಆಟ ನೋಡಕ್ ಬಂದವರು ಆಟ ಆಡ್ತಾರೆ, ಆಟ ಗೆಲ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್, ನಿಜ ಆ ಮಟ್ಟಕ್ಕೆ ವರ್ಚಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೂ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನ ಕಟ್ಟಾಳು. ಕಳೆದ 45-50 ವರ್ಷ, ಅಂದರೆ ಹೆಚ್ಚು ಕಡಿಮೆ 5 ದಶಕಗಳ ತಮ್ಮ ಸುದೀರ್ಘ ಬದುಕಿನಲ್ಲಿ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ಗಾಗಿ ದುಡಿದಿದ್ರು. ಒಂದಷ್ಟು ಬೇಸರಗಳಾಯಿತು. ಸಿದ್ದರಾಮಯ್ಯ ಅವರೇ ಕರೆಸಿದ್ರು. ನಾನು ಸಾದಿಕ್ ಪೈಲ್ವಾನ್ ಕುಸ್ತಿ ನೋಡೋಕೆ ಹೋಯ್ತಿದ್ದೆ ರೀ. ಸಾದಿಕ್ ಪೈಲ್ವಾನ್ ನನಗೆ ಮೊದಲಿಂದಲೂ ಗೊತ್ತು, ಪಕ್ಷದ ಸುರ್ಜೇವಾಲಾ ಅವ್ರ ಮನೆಗೆ ಹೋದ್ರು, TK ಶಿವಕುಮಾರ್ ಹೋದರು. ಸಾದಿಕ್ ಪೈಲ್ವಾನ್ ಅಖಾಡದಲ್ಲಿ ಇದ್ದಿದ್ರೆ ಒಂದಷ್ಟು ಇಂಪ್ಯಾಕ್ಟ್ ಆಗ್ತಿತ್ತೇನೋ, ಸಣ್ಣ ಪುಟ್ಟದ್ದು. ಜೊತೆಗೆ ಸೈಯದ್ ಖಾಲಿದ್, ಸೈಫುಲ್ಲಾ ಅವ್ರ ಮಗ, AICC ಜನರಲ್ ಸೆಕ್ರೆಟರಿ, ಸುಮಾರು 10 ಸ್ಟೇಟಲ್ಲಿ ವರ್ಕ್ ಮಾಡಿದ್ರು ಅವರು. ಇಲ್ಲಿ ಕಾಂಗ್ರೆಸ್ಗಾಗಿ ರಾಹುಲ್ ಗಾಂಧಿ ಜೊತೆ ತುಂಬ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಪ್ರೆಸಿಡೆಂಟ್ ತೆಲಂಗಾಣದ ಇನ್ಚಾರ್ಜ್ ಕೂಡ ಇದ್ದಾರೆ. ಸೈಯದ್ ಖಾಲಿದ್ದು, ಸಾದಿಕ್ ಪಾಷಾ ಒಂದು ವೇಳೆ ಏನಾದರೂ ವ್ಯತ್ಯಾಸಗಳನ್ನ ಮಾಡಿದರೆ ಡ್ಯಾಮೇಜ್ ಆಗುತ್ತಿತ್ತೇನೋ. ಬಟ್ ಅವರು ಪಕ್ಷಕ್ಕಾಗಿರೋರ್ರಿ. ಫಸ್ಟ್ ಕಾಂಗ್ರೆಸ್ ಮುಖ್ಯ. ಯಾರು ವೈಯಕ್ತಿಕ ಹಿತಾಸಕ್ತಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ತಿರೋ ಅವರೇ ಜೊತೆಗೆ ನಿಂತ್ಕೊಂಡು ಸಮರ್ ಜೊತೆಗೆ ನಾವು ನಿಲ್ತೀವಿ ಅಂತೀವ. ಸಾದಿಕ್ ಪೈಲ್ವಾನ್ ಅವ್ರು ಸಿಕ್ಕಿದ್ರು ನನ್ನ ಜೊತೆ. ಏನು ಮಾಡೋಕ್ಕಾಗೋದು ಸರ್, ನಮ್ಮ ಪಕ್ಷ ನಾವು ಗೆಲ್ಲಿಸ್ಬೇಕು, ಸಮರ್ಥ್ ನಮ್ಮ ಹುಡುಗ, ಮಲ್ಲಣ್ಣ ನಾವು ಅಣ್ಣ ತಮ್ಮದಿರಿದ್ದಂಗೆ, ಒಂದು ಬೇಸರ ಆಗುತ್ತೆ ಅಂತ ಹೇಳಿದ್ರು. ಬಟ್ ನೀವು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಪಸಂಖ್ಯಾತರು ಹೋಗಿ ಬೇಕಾದ್ರೆ ಸುಮ್ಮನೆ ಬಂದುಬಿಡ್ಬೋದೇನೋ, ಅಲ್ಲೋಗಿ ಕಮಲಕ್ಕೆ ತಮ್ಮ ಓಟನ್ನು ಒತ್ತುತ್ತಾರೆ ಅನ್ನೋದು ನನಗೇನೋ ಅಷ್ಟಾಗಿ ಒಪ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಅನ್ಸುತ್ತೆ. ಖಂಡಿತವಾಗಿ. ಆಮೇಲೆ ಎಲೆಕ್ಷನ್ ಡೇಟಾಗಳು ಕೂಡ ಇದಕ್ಕೆ ಪೂರಕವಾಗಿ ಇಲ್ಲ. ಈಗ ಮೊನ್ನೆ ಸಾದಿಕ್ ಪೈಲ್ವಾನ್ ಅವರು ಅವ್ರದ್ದು ಸಪರೇಟ್ ಕೇಸ್ ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ. ಉಳಿದವರ ನಾಮಿನೇಷನ್ ಏನಿದೆ ಅದೆಲ್ಲ ಬಿಲ್ಡಪ್ ಕೇಸುಗಳು. ಕರೆಕ್ಟ್. ಎಲ್ಲ ಬಿಲ್ಡಪ್ ರಾಜರುಗಳು. ಸಾದಿಕ್ ಮತ್ತು ಖಾಲಿದ್ ಬಿಟ್ಟು ಸಾದಿಕ್ ಮತ್ತೆ ಖಾಲಿದ್ ಬಿಟ್ಟು. ಯಾಕಂದ್ರೆ ಅವರು ಕಟ್ಟಾಳುಗಳು, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ದೇ ಹ್ಯಾವ್ ಆಲ್ ರೈಟ್ಸ್ ಟು ಆಸ್ಕ್. ಹೌದು, ಕೇಳಲಿಕ್ಕೆ ಅವರಿಗೆ ಅಧಿಕಾರಗಳಿಗೆ. ಅದನ್ನ ಹೊರತುಪಡಿಸಿ ಈಗ ಡೈಮಂಡ್ ಖಾಲಿದ್ ಭಾಷಾ ಅಂತ ಹೇಳಿ CM ಇಬ್ರಾಹಿಂ ಅವರು
ಪಾಪ ಎಲ್ಲಿಂದಲೋ ಬೇರೆ ಕಡೆಯಿಂದ ಒಂದು 10 ಗಾಡಿನ ಬಂದು ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. CM ಇಬ್ರಾಹಿಂ ಬಗ್ಗೆ ನಾನು ಮತ್ತೆ ಯೋಗೇಶ್ ನಿನ್ನೆ ವಿಶ್ಲೇಷಣೆ ಮಾಡಿದ್ವಿ, ಸೊ ಮತ್ತೆ ರಿಪೀಟ್ ಮಾಡೋದು ಬೇಡ. ಸೊ ಈಗ ಎಲೆಕ್ಟೋರಲ್ ಡೇಟಾದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವೊಂದಿಷ್ಟು ಅಂಕಿಅಂಶಗಳನ್ನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಪ್ರತಿ ಎಲೆಕ್ಷನ್ ನಲ್ಲೂ ಕೂಡ ಕನಿಷ್ಠ 7 ರಿಂದ 9 ಮಂದಿ, 10 ಮಂದಿ, 13 ಮಂದಿ ಈ ತರ ನಾಮಿನೇಷನ್ ಹಾಕಿದವ್ರು ಇದ್ದಾರೆ, ಸಾಮಾನ್ಯ. ಆಮೇಲೆ ನಾಮಿನೇಷನ್ ಹಾಕಿದ ಮೇಲೆ ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಕತೆ ಏನಾಯ್ತು ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಮೀಡಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 13 ಜನ ಮುಸಲ್ಮಾನ ಮತದಾರರು, ಡೈಮಂಡ್ ಖಾಲಿದ್ ಬಾಷಾಗೆ ಇಬ್ರಾಹಿಂ ಬೆಂಬಲ, ಕಾಂಗ್ರೆಸ್ನಲ್ಲಿ ಆತಂಕ, ಕಂಪನ, ಕಳವಳ, ಈ ತರದ್ದೆಲ್ಲ ಬಿಲ್ಡಪ್ಗಳಲ್ಲಿ ಇರ್ತವೆ. ಆದ್ರೆ ಬಿಲ್ಡಪ್ ಆಕ್ಚುಲಿ ಇನ್ ರಿಯಲ್ ಸೆನ್ಸ್ ಎಲೆಕ್ಟೋರಲ್ ಇಂಪ್ಯಾಕ್ಟ್ ಆಗಿದೆಯಾ ಅಂತ ಹೇಳಿ ನಾವು ತೆಗೆದು ನೋಡಿದ್ರೆ ಏನೂ ಇಲ್ಲ. ಈಗ ಆಕ್ಚುಲಿ ಒಂದು ಇಂಪ್ಯಾಕ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 2008ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕಂಟೆಸ್ಟ್ ಮಾಡಿದಂತ ಎಲೆಕ್ಷನ್ ಅದು. ಅದರಲ್ಲಿ JDS ನಿಂದ ಆಗ ಸೈಫುಲ್ಲಾ ಅವರು ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 26,000 ಮತಗಳನ್ನು ಅವರು ಪಡ್ಕೊಂಡಿದ್ರು, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರು. ಅದಾದ ಬಳಿಕ ಲೋಕೇಶ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರು, ಅವರು 21,000 ಮತಗಳನ್ನ ಪಡ್ಕೊಂಡಿದ್ರು. BM ಸತೀಶ್ 3,200 ಮತಗಳನ್ನ ಪಡ್ಕೊಂಡಿದ್ರು. ಇದು ಮುಸ್ಲಿಂ ಕಮ್ಯುನಿಟಿಯ ಮತಗಳು ಒಂದು ಸೈಡ್. ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ನೀವು ಯಾವತ್ತೇ ಹೇಳ್ತಾ ಇರ್ತೀರಿ JDS ನಿಂದ ಕ್ಯಾಂಡಿಡೇಟ್ ನಿಲ್ಲಿಸಬೇಕು, JDS ನಿಂದ ಕ್ಯಾಂಡಿಡೇಟ್, ಅದಕ್ಕೆ ಪೂರಕವಾದಂತ ಲೆಕ್ಕಾಚಾರ ಈ ಚುನಾವಣೆಯಲ್ಲಿದೆ, 2008ರ ಚುನಾವಣೆಯಲ್ಲಿ. ಬಟ್ ಅದಾದ ಬಳಿಕದ ಯಾವ ಚುನಾವಣೆಯಲ್ಲೂ ಕೂಡ ಯೋಗೀಶ್ ಅವರೇ ಸಪೋರ್ಟಿವ್ ಡೇಟಾಗಳೇ ಇಲ್ಲ. ಈಗ ಅದಾದ ಬಳಿಕದ ಚುನಾವಣೆ, ಈ ಶಾಮನೂರು ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟಂತ ಚುನಾವಣೆ, ಆ ಚುನಾವಣೆಯಲ್ಲಿ 15,000 ಲೀಡ್ ನಿಂದ ಗೆದ್ರು ಶಾಮನೂರು ಶಿವಶಂಕರಪ್ಪ ಅವರು. ಜಾಧವ್ ಅವರು 55,000 ಮತಗಳನ್ನ ತಗೊಂಡ್ರು. ಅಮಾನುಲ್ಲಾ ಖಾನ್ JDS ನಿಂದ ಕಂಟೆಸ್ಟ್ ಮಾಡಿ 6,000 ಮತಗಳನ್ನ ತಗೊಂಡ್ರು, ಬಟ್ ಠೇವಣಿಯನ್ನ ಕಳ್ಕೊಂಡ್ರು. ಉಳಿದಂತ ಅಭ್ಯರ್ಥಿಗಳು ಯಾರು ಕೂಡ 1,000 ಅಂಕಿಅಂಶವನ್ನ ದಾಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು ಲಾಸ್ಟ್ ಎಲೆಕ್ಷನ್ ವೆರಿ ಇಂಪಾರ್ಟೆಂಟ್, ಅಜಯ್ ಕುಮಾರ್ ನಿಂತಂತ ಎಲೆಕ್ಷನ್. ಈ ಎಲೆಕ್ಷನ್ ನ ಕತೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಮತ್ತು ಅಜಯ್ ಕುಮಾರ್ ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ಯಾರು ಕ್ಯಾಂಡಿಡೇಟ್ಗಳು, 11 ಜನ ಕ್ಯಾಂಡಿಡೇಟ್ಗಳು, ಇತರ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಕಣದಲ್ಲಿದ್ರು ಎಲ್ಲರೂ ಕೂಡ ಡೆಪಾಸಿಟ್ ಅನ್ನ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವರಿಗೆ ನೋಡಿ, ಕೆಲವರಿಗೆ ಇಲ್ಲೊಂದು ವೋಟ್ ಲಿಸ್ಟ್ ಇದೆ ಯೋಗೇಶ್, 57 ವೋಟ್ ಬಿದ್ದಿದೆ, 66 ವೋಟ್ ಬಿದ್ದಿದೆ, 72 ವೋಟ್ ಬಿದ್ದಿದೆ ಕೆಲವರಿಗೆ. ಹೌದು, 100ಕ್ಕಿಂತ ಕಡಿಮೆ 3 ಜನ ಇದ್ದಾರೆ. ಒಬ್ರು 101 ತಗೊಂಡಿದ್ದಾರೆ, ನೌಶಿನ್ ತಾಜನ್ ಅವರು ಇಲ್ಲ. ಹೀಗಾಗಿ ಲೆಕ್ಕಾಚಾರಗಳು, ಇತಿಹಾಸ, ಮತ್ತೊಂದು ಪುರಾಣ ಏನು ನೋಡಿದ್ರು ಕೂಡ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಆ ಮಟ್ಟಕ್ಕೆ ಹೋಗಲ್ಲ. ಈ ಬಾರಿ ವ್ಯತ್ಯಾಸ ಆದ್ರೂ ಕೂಡ 2 ರಿಂದ 3% ಆ ಥರ ಆಗ್ಬೋದು ಅಂತ ನನಗನ್ಸಿದೆ. ಮತ್ತೊಂದು ಕಡೆ ನನಗೆ ಇನ್ನೊಂದು ವಿಷಯ ಹೇಳಬೇಕನ್ನಿಸ್ತು, ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ಆದರೂ ಜಾಧವ್ ವಿಚಾರ ತಗೊಂಡ್ರೆ, ಯಶವಂತರಾವ್ ಜಾಧವ್ ಪಕ್ಷಕ್ಕಾಗಿ ದುಡ್ದವ್ರೆ, BJP ಅವ್ರಿಗೆ ಟಿಕೆಟ್ ಕೊಡಬೇಕೋ ಬಿಡಬೇಕೋ ಸೆಕೆಂಡ್ರಿ. ನಿಷ್ಠಾವಂತರಿಗೆ ಅವಕಾಶವನ್ನು ಕೊಡೋದೇ ಆಗಿದ್ದಿದ್ರೆ BJP ಸರ್ಕಾರ ಇದ್ದಾಗ ಯಶವಂತರಾವ್ ಜಾಧವ್ ಅವ್ರಿಗೆ ಏನಾದ್ರು ಕೊಡಬೇಕಿತ್ತು. ಅಟ್ಲೀಸ್ಟ್ ಒಂದು ನಿಗಮ ಮಂಡಳಿನ ಅವ್ರ ಸರ್ಕಾರ ಇದ್ದಾಗ ಒಂದು MLCನ ಮಾಡಬೇಕಿದ್ರಿ. ಆ ಮನುಷ್ಯ ಶಾಮನೂರು ಕುಟುಂಬದ ವಿರುದ್ಧ ಮೊದಲಿನಿಂದಲೂ ಕೂಡ ಸತತವಾಗಿ 4 ಚುನಾವಣೆಯನ್ನು ಸೋತ್ಬಿಟ್ರು. ಆನಂತರದಲ್ಲಿ ಅಜಯ್ ಕುಮಾರ್ ಸೋತರು, ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ. ಓಕೆ, ಇದು BJP ವರ್ಷನ್. ಯಾಕೆ ನಾನು BJP ಬಗ್ಗೆ ಕೂಡ ಮಾತಾಡ್ತಿದ್ದೀನಿ ಅಂದರೆ, ಒಂದಷ್ಟು ಜನ ಕಾಮೆಂಟ್ ಹಾಕ್ತಾರೆ ನಾವಿಬ್ಬರು ಕಾಂಗ್ರೆಸ್ ಪರ ಮಾತ್ರ ಹೇಳ್ತಾ ಇದ್ದೀವಿ ಅಂತ. ಇದು ರಿಯಾಲಿಟಿ. ನಾನು ಪ್ರತಿ ಸಲ ಹೇಳ್ತೀನಿ, ಈಗಾಗಲೇ ಅಕ್ಷಯ್ ಹೇಳ್ತಾ ಇದ್ರು, JDSಗೆ ಇಲ್ಲಿ ಕನಿಷ್ಠ ಈ ಬಾರಿ JDS ನಿಂತಿದ್ರೆ ಕನಿಷ್ಠ 35,000 ವೋಟನ್ನು ತೆಗೆಯುವಂಥ ಕೆಪಾಸಿಟಿ ಈ ಸಲ ಇತ್ತು. ಸೋಷಿಯಲ್ ಮೀಡಿಯಾ ಇರುವಂಥ ಚುನಾವಣೆ ಇದು, 2008 ಚುನಾವಣೆ ಅಟೆಂಪ್ಟ್ ಮಾಡ್ಬೋದಿತ್ತು ಒಂದು ವೇಳೆ. ಯಾಕೆಂದರೆ ಇವತ್ತು ಕೇವಲ ಟಿವಿಯನ್ನು ನೆಚ್ಕೊಂಡು ಮಾತಾಡ್ಕೊಂಡು ಹೋಗುವಂಥ ಚುನಾವಣೆ ಅಲ್ಲ, ಇದು ಕಂಪ್ಲೀಟಾಗಿ ಡಿಜಿಟಲಲ್ಲಿ ನಡೆಯುತ್ತೆ ಚುನಾವಣೆ. ಯಾರು ಎಲ್ಲಿ ನಿಂತ್ಕೊಂಡು ನನ್ನ ಸಮಸ್ಯೆ ಏನೋ ನನ್ನ ಮನೆ ಮುಂದೆ ನಿಂತ್ಕೊಂಡು ಹೇಳ್ಬಿಡ್ಬೋದು, ಬೈಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇಂಪ್ಯಾಕ್ಟ್ ಆ ಮಟ್ಟಕ್ಕಿತ್ತು. BJP ಮತ್ತು JDS ಮೈತ್ರಿಯಾಗಿ ಇರೋದು ಯಾಕೆ ರಾಜ್ಯದಲ್ಲಿ ಇದೆ, ನಿಜವೇ ಆಗಿದ್ರೆ ಒಟ್ಟಾಗಿ ಇಲ್ಲಿವರೆಗೂ ಕೂಡ JDSನ ಒಬ್ಬ ದೊಡ್ಡ ನಾಯಕ ಪ್ರಚಾರಕ್ಕೆ ಬಂದಿಲ್ಲ. ಇದರ ಉದ್ದೇಶ ಏನು? ಅಟ್ಲೀಸ್ಟ್ ನಿಖಿಲ್ ಕುಮಾರಸ್ವಾಮಿ ಬರ್ಬೋದಿತ್ತು. ಆಮೇಲೆ ಕೇಂದ್ರ ಸಚಿವರೋ ಮತ್ತೊಬ್ಬರೋ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಕುಮಾರಸ್ವಾಮಿಗೆ ಇರುವಂಥ ಫ್ಯಾನ್ ಬೇಸ್ HD ಕುಮಾರಸ್ವಾಮಿಗೆ ಅತಿ ದೊಡ್ಡದು, ಬರ್ಬೋದಿತ್ತು. ಆ ಪ್ಲಾನ್ ಈ ಕ್ಷಣದವರೆಗೂ ಕಂಡು. ಬಟ್ ಅವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಅವ್ರಿಗಿರುವಂಥ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಅವರು ಚನ್ನಪಟ್ಟಣದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಬಳಿಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು.
ನನಗೆ ಮುಸಲ್ಮಾನರ ಮತಗಳನ್ನು ನಂಬ್ಕೊಂಡು ನಾನೇನು ಎಲೆಕ್ಷನ್ ಮಾಡ್ತಾ ಇಲ್ಲ ಅಂತ. ಹೌದು ಹೌದು, ಅದರ ಹೊಡೆತ ಚನ್ನಪಟ್ಟಣದಲ್ಲಿ ಆಯಿತು, ನಿಜ ನೇರ ಆಯಿತು. ನೀವು ಜಾಧವ್ ಅವ್ರ ವಿಚಾರಕ್ಕೆ ಬಂದ್ರಿ ಯೋಗಿಜಿ. ಜಾಧವ್ಗೆ ನನ್ನ ಪ್ರಕಾರ ಈಗ ಮರಾಠ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತಹ ರಾಜ್ಯ ಇದು, ಮತ್ತೆ ತುಂಬಾ ಇನ್ಫ್ಲೂಯೆನ್ಷಿಯಲ್, ಇಲ್ಲೂ ಕೂಡ ಅಷ್ಟೇ ದಾವಣಗೆರೆಯಲ್ಲಿ. ಆಮೇಲೆ ಈ ನಾವು ಅಂಕಿಅಂಶಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಜಾಧವ್ಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಫೈಟ್ ಕೊಟ್ಟಿದೆ ಈ ಕ್ಷೇತ್ರದಲ್ಲಿ. ನಿಜ, ಆ ಮತಗಳನ್ನು ಕನ್ಸಾಲಿಡೇಟ್ ಮಾಡುವಂಥ ಕೆಪಾಸಿಟಿಯನ್ನು ಅವರು ಉಳಿಸ್ಕೊಂಡಿದ್ದಾರೆ. ಇವರಿಗೆ ಈ ಬಾರಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದವರನ್ನು ಸೋಲಿಸಬೇಕು, ಇಲ್ಲ ಮುಸಲ್ಮಾನರ ಮತಗಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಿದ್ರೆ ಕೊಡ್ಬೋದಿತ್ತು. ಹೌದು, ಏನು ಬೇಡ ಅಕ್ಷಯ್, ಮೆಜಾರಿಟಿ ಮುಸ್ಲಿಮರು, ಆದರೆ ನಿರ್ಣಾಯಕ ಲಿಂಗಾಯತರು. ಅಜಯ್ ಕುಮಾರೇ ಕೊಟ್ಟಿದ್ರು, ಕತೆ ಬೇರೆನೇ ಇತ್ತು. ಸೊ ಮುಸ್ಲಿಂ ಫ್ಯಾಕ್ಟ್ ಅಂದರೆ ಅಲ್ಪಸಂಖ್ಯಾತರ ಫ್ಯಾಕ್ಟು BJPಗೆ ವರ್ಕ್ ಆಗುತ್ತೆ ಅಂತ ನಮಗೆ ನಾವಿರುವಂಥ ಲೆಕ್ಕಾಚಾರಗಳು ಅಥವಾ ನಾವು ಮಾಡಿರೋ ಗ್ರೌಂಡ್ ರಿಪೋರ್ಟಲ್ಲಿ ನಮ್ಗೆ ಅನ್ನಿಸ್ತಾ ಇಲ್ಲ. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ. ಅಲ್ಪಸಂಖ್ಯಾತರು ಈ ಬಾರಿ ಏನಾದರೂ ಬದಲಾವಣೆಯನ್ನು ತರ್ತಾರಾ? ಯಾಕಂದರೆ ಮೆಜಾರಿಟಿ ಅವ್ರದ್ದೇ. ಇನ್ನೊಂದೇನು ಅಂದರೆ, ಈಗ ನಾವು ಮೊನ್ನೆ ಎಲ್ಲೋ ಹೋಗಿದ್ದಾಗ ಒಂದು ಏರಿಯಾಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಕೆಲವು ಹೇಳಿದ್ರು 40,000 20,000 ವೋಟ್ ಸ್ವಿಂಗ್ ಮಾಡ್ತೀವಿ ನಾವು ಅಂತ. ಹೌದೌದೌದು, 40,000 20,000 ವೋಟ್ ಸ್ವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಆ ಲೆವೆಲ್ನ ಲೀಡರ್ ಬೇಕಲ್ಲಿ. ನಿಜ, ಯಾರೋ ಸುಮ್ಮನೆ ಯಾರೋ ನಾಮಿನೇಷನ್ ಹಾಕಿ ಅವನ ಮನೆಯವ್ರನ್ನೇ 4 ಜನ ವೋಟ್ ಹಾಕಿರಲ್ಲ ಅವನಿಗೆ. ಹೌದು, ಅಂಥವ್ರು ವೋಟ್ ಸ್ವಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 40-50,000 ಅಂದರೆ ನೋಡಿ, ಈ ಎಲೆಕ್ಟೋರಲ್ ಇಂಪ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಈ JDS ನಿಂದ ಸೈಫುಲ್ಲಾ ಅವರು ನಿಂತಿದ್ದಾಗಲೇ ಅವ್ರಿಗೇನೆ 20 ಮೇಲೆ ವೋಟ್ ಬಂದಿತ್ತು, ಆದ್ರೆ ಇಂಪ್ಯಾಕ್ಟ್ ಆಗಿಲ್ಲ. ಸೊ ಅಂತಹ ಲೀಡರ್ ಸಿಗದ ಹೊರತು ನಾವು 40,000 ವೋಟ್ ತಗೊಂಡು ಸ್ವಿಂಗ್ ಮಾಡ್ತೀವಿ, 20,000 ವೋಟ್ ತಗೊಂಡು ಸ್ವಿಂಗ್ ಮಾಡ್ತೀವಿ, ನಾವೇ ಡಿಸೈಡಿಂಗ್ ಫ್ಯಾಕ್ಟ್ರು, ಹಂಗೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ನಾವು ಈಗ ಸಲೀಂ ಅಹಮದ್ ಅವರ ಜೊತೆ ನೀವು ಮಾತಾಡಿದ್ರಿ, ಚಿಟ್ಚಾಟ್ ಕೂಡ ಮಾಡಿದ್ರಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಒಂದಿಷ್ಟು ಕಾಂಗ್ರೆಸ್ನ ಮುಸಲ್ಮಾನ ಮುಖಂಡರ ಜೊತೆ ಅವ್ರು ಹೇಳಿದ್ರು, ಅಯ್ಯೋ ಇವೆಲ್ಲ ಬಿಡಿ ಸಾರ್, ಇವೆಲ್ಲ ನಡೀತಾ ಇದ್ದಿದ್ದೆ ನೋಡಿ, ಎಲೆಕ್ಷನ್ ರಿಸಲ್ಟ್ ಎಲ್ಲ ಮುಸಲ್ಮಾನರ ವೋಟ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಹೋಗಲ್ಲ, ಕಾಂಗ್ರೆಸ್ಸಿಗೇನೆ ಬರುತ್ತೆ, ಇವೆಲ್ಲ ನಡೀತಾ ಇರ್ತವೆ ಈ ಕ್ಷೇತ್ರದಲ್ಲಿ. ಈಗ ನಾನು ಒಂದಷ್ಟು CM ಅವರ ರ್ಯಾಲಿಯನ್ನು ಕವರ್ ಮಾಡ್ಕೊಂಡು ಬಂದೆ. ಈಗ ಒಂದಷ್ಟು ಅಲ್ಪಸಂಖ್ಯಾತರಲ್ಲಿ ಕಾರ್ಪೊರೇಟ್ಗಳಾಗಿದ್ದವರು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಅಲ್ಲಿ ಪಂಡಿತ್ ಅಂತಿದ್ದಾರೆ, ಇನ್ನೊಬ್ಬರಿದ್ದಾರೆ, ಮತ್ತೊಬ್ಬರಿದ್ದಾರೆ. ಆದರೆ ಮುಸ್ಲಿಮರ ಪರವಾಗಿ ಅಜಾನುಭಾವವಾಗಿ ಕಾಣಿಸ್ತಾ ಇದ್ದಿದ್ದು ಸಾದಿಕ್ ಪೈಲ್ವಾನ್ ಅವರು. ನಾನು ನಿಲ್ಲಿಸ್ತೀನಿ, ನಿಂತಾಗಿದೆ, ನಾನು ಗೆಲ್ಲಿಸ್ತೀನಿ, ನಾನು ಗೆದ್ಕೊಂಡು ಕರ್ಕೊಬರ್ತೀನಿ, ನಾನು ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಬಿಡ್ತೀನಿ ಸಮರ್ಥನರ ಅನ್ನೋ ಮಟ್ಟಕ್ಕಿತ್ತು. ಎಲ್ಲವೂ ಟರ್ನ್ ಆಗ್ತಾ ಇದೆ. ಅಲ್ಪಸಂಖ್ಯಾತರು ಕೂಡ ಅಲ್ಟಿಮೇಟ್ ಆಗಿ ನೋಡ್ತಾರೆ ಏನಾಗಬೇಕು. ಇಲ್ಲಿ ಯಾರನ್ನು ಟೀಕಿಸೋ, ಯಾರನ್ನು ಕಡೆಗಣಿಸೋ ಕೆಲಸ ಅಲ್ಲ. ಅನಿವಾರ್ಯವಾಗಿ ಎಲ್ಲರ ಲೈಫ್ ಕೂಡ ನಡಿಬೇಕು. ಯಾರು ಗೆದ್ದರೆ ಏನಾಗ್ಬೋದು. ಸರಿ, ಇವತ್ತು BJPಗೆ ವ್ಯತ್ಯಾಸ ಆಯಿತು ಅನ್ನಿ, ಎಷ್ಟು ಜನ ನಾಯಕರು ನಾಳೆ ಅಲ್ಪಸಂಖ್ಯಾತರ ಮನೆ ಮುಂದೆ ನಿಂತ್ಕೊಂಡು ಕಷ್ಟ ಕೇಳ್ತಾರೆ BJPಲಿ? ಇವೆಲ್ಲವನ್ನ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಒಂದು ವೇಳೆ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಈ ಕ್ಷೇತ್ರದಲ್ಲಿ BJP ಅವರು ಇದನ್ನ ಮುಸಲ್ಮಾನರ ರಾಜ್ಯ ಮಾಡ್ತಾರೆ, ಮುಸಲ್ಮಾನರಿಗೆ ಬರ್ಕೊಡ್ತಾರೆ ಈ ರಾಜ್ಯವನ್ನ, ಇದು ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತಾನೆ ಬೊಬ್ಬೆ ಹೊಡೆದು ಇಲ್ಲಿ ಕಿಚ್ಚು ಹತ್ತಿಸಿ ಬಹುಶಃ ಇದನ್ನ ಇನ್ನೊಂದು ರೀತಿಯಾದಂಥ ಕರಾವಳಿಯಲ್ಲಿ ಏನೆಲ್ಲ ಕೋಮುವಾದದ ಸಂಘರ್ಷಗಳು ನಡೀತಿತ್ತು ಆ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಇದು ಮಾತಾಡೋಕೆ ಹೋದ್ರೆ ಸಿಕ್ಕಾಪಟ್ಟೆ ವಿಷಯಗಳು ಇದಾವೆ ಇದರಲ್ಲಿ. ಹಾಗಾಗಿ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಲ್ಪಸಂಖ್ಯಾತರ ಮತಗಳು ಏನಾಗುತ್ತೆ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.